ಬಾ ರೇಖೆ ಇಟ್ಕ ಮೊಬೈಲ್ ಇಟ್ಕೊಳ್ಳೋ ವಿಡಿಯೋ ಮಾಡ್ತಾರೋ ಟಿವಿ ಬರ್ರಿ ಎಲ್ಲಿಗ ನಡೀರಿ ನೀವು ಬನ್ನಿ ನೀವು ಒಂದು ಸಾವಾಗಿತ್ತು ಇಲ್ಲಿ, ಅದಕ್ಕೆ ಆಂಬುಲೆನ್ಸಲ್ಲಿ ಅವ್ರನ್ನ ಡೆಡ್ ಬಾಡಿ ಬರ್ತಾ ಇದ್ರು. ಬಂದ ನಂತರ ಟೀ ಕುಡಿಯೋಕ್ಕೆ ಅಂತ ರೆಡ್ಡಲ್ಲಿ ನಿಲ್ಲಿಸಿತ್ತು. ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಈಗ ಭಿಕ್ಷಾಟನೆ ಮಾಡ್ತಾ ಬಂದು ಕೂತಿದ್ದ. ಅವ್ರನ್ನ ನೋಡಿದಾಗ ಇವರು ಯಾವಾಗಲೂ ಜನಸೇವೆ ಈ ಥರ ಸಮಾಜ ಸೇವೆ ಮಾಡ್ತಾ ಇರ್ತಾರೆ. ಆ ಸ್ಟ್ಯಾಂಡಲ್ಲಿ ಕೂತಾಗ ಕ್ಯಾಂಟೀನ್ ಹತ್ರ ಅವನ್ನ ಕರೆದು ನೋಡಿದಾಗ ಭಿಕ್ಷಾಟನೆ ಮಾಡ್ತಿರೋದು ನೋಡಿ ಅವ್ರನ್ನ ಕರ್ಕೊಂಡು ಬಂದು ವೈಯಕ್ತಿಕವಾಗಿ ಒಂದು ಕಡೆ ಕೂರಿಸಿ ನೀರಿನ ಸಮಸ್ಯೆ ಆಲ್ದೂರಲ್ಲಿ ಎಲ್ಲಿ ನೋಡಿದ್ರು ಹಳ್ಳದಲ್ಲಿ ಅಲ್ಲಿ ನೀರಿಲ್ಲ, ಹುಡುಗಿ ಬೋರಲ್ಲಲ್ಲಿ ಆ ನೀರು ಕೊಡುವಾಗ ಅವನ್ನ ಕರ್ಕೊಂಡು ಬಂದು ಕಟ್ಟಿಂಗು ಶೇವಿಂಗ್ ಎಲ್ಲ ಮಾಡಿ ಅವನಿಗೆ ಹೊಸ ಬಟ್ಟೆ ಕೊಡಿಸಿ ಬಟ್ಟೆ ಎಲ್ಲ ಹಾಕಿ ಇವತ್ತು ಹಿಂದೆ ಇದ್ದಿದ್ದಕ್ಕೂ ಈಗಿಗೂ ಒಬ್ಬ ಮನುಷ್ಯನಾಗಿ ಇನ್ನು ಮುಂದೆ ಅವನು ಕೂಲಿ ಮಾಡ್ಕೊಂಡು ದುಡ್ಕೊಂಡು ತಿನ್ನಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶರೀಫ್ ಅವರು ಸಮಾಜ ಸೇವೆಯಲ್ಲಿ ಪ್ರಮುಖವಾದಂಥವ್ರು ಆರಿಫ್ ಅವರು ಈ ಕೆಲಸನ ಮಾಡಿದ್ದಾರೆ. ಇವತ್ತು ಅವರಿಗೆ ಜನ ಮೆಚ್ಚಂಥ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಗಿರೀಶ್ ಅವರು ಆಮೇಲೆ ವೈಲರ್ ರವಿ ಅವರು ಅವೆಲ್ಲ ಒಟ್ಟಿಗೆ ಇದ್ದು ಇವತ್ತು ಈ ಕೆಲಸನ ನಿರ್ವಹಿಸಿದ್ವಿ. ಜನರ ಸೇವೆ ನಮ್ಮ ಗುರಿಯಾಗಿರುತ್ತೆ. ಹಾಗಾಗಿ ಯಾರೇ ಇದ್ದರೂ ಈ ಥರ ಇದ್ದರೆ ನಮ್ಮ ಆರಿಫ್ ಅವರಿಗೆ ತಿಳಿಸಿದ್ರೆ ಈ ಕೆಲಸದಲ್ಲಿ ಮುಂದಾಳತ್ವ ವಹಿಸ್ಕೊಂಡು ಎಲ್ಲೇ ಇದ್ದರೂ ಅವರು ಬರ್ತಾರೆ. ಅವರಿಗೆ ಕರೆ ಮಾಡಿ ಈ ಥರ ಜನ ಸೇವೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಅಂತ ಹೇಳ್ತಾರೆ. ಧನ್ಯವಾದ. ಏನಪ್ಪ ರಾವಣ ಎಲ್ಲಿಂದ ಬಂದೆ ತಾನು? ಹಾಸನ. ಯಾಕೆ ಹೀಗೆ ತಿರುಗಾಡ್ತಿದ್ದೆ? ಏನು ನಿಮ್ಗೆ ಯಾರು ಮನೆಯವ್ರು ಯಾರು ಇಲ್ವಾ? ಮನೆಯವರಿದ್ದಾರೆ. ಹಾಂ, ಎಲ್ಲ ಬಿಟ್ಬಿಡ್ಯಾರಾ? ಹಾಂ, ನೀ ಏನು ಮಾಡ್ಕೊಂಡಿದ್ದೆ? ಶುಂಠಿ ಕೆಲಸ. ಇನ್ನು ಮುಂದೆ ಮತ್ತೆ ಕೆಲ್ಸಕ್ಕೆ ಹೋಗ್ತೀಯಾ? ಹಾಂ, ಕೆಲಸ ಮಾಡ್ಕೊಂಡು ಈಗೆಲ್ಲ ತಿರುಗಾಡ್ಬೇಡ. ನಿಮಗೆ ಕೂಲಿ ಕೊಡ್ತಾರೆ, ಸಂಬಳ ಸಿಗುತ್ತೆ, ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಿನ್ನ ದುಡಿಮೆ ನೀನು ಮಾಡ್ಕೊಂಡು ತಿನ್ನು. ಈ ಥರ ಎಲ್ಲ ಅಲ್ಲಿ ಇಲ್ಲಿ ಮಲ್ಗಕ್ಕೆ ಹೋಗ್ಬೇಡ, ಕಾಯಿಲೆ ಬಂದುಬಿಡುತ್ತೆ. ಈಗ ಮೊದಲೇ ಬಿಸಿಲು ಜಾಸ್ತಿ, ನೀರಿಂದ ಅಭಾವ ಇದೆ, ಅಲ್ಲಿ ಇಲ್ಲಿ ಸೊಳ್ಳೆ ತಾಣಗಳಿದ್ದಾವೆ. ಕಡಿಸ್ಕೊಂಡು ಕಾಯಿಲೆ ಬೀಳ್ಬೇಡ, ಕಾಯಿಲೆ ತಿಳ್ಕೊಬೇಡ. ಆಯಿತಾ? ಚೆನ್ನಾಗಿರಿ ಸರ್. ಒಂದೆರಡು ಮಾತು ಇವತ್ತು ಆದೂರಿನಲ್ಲಿ ಕಟ್ ಮಾಡಿ, ಒಂದು ನಿಮಿಷ ಕಟ್ ಮಾಡಿ ಮಾತು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.